ಇಲ್ಲಿ ನೋಡಿ ಈ ವಿಡಿಯೋದಾಗ ಈ ಮನುಷ್ಯನಿಗೆ ನಾಯಿ ಕಡ್ದಿದೆ. ಯಾವ ತರ ಹಿಡಿತಾ ಇದಾರೆ ನೋಡ್ರಿ. ಆ ಮನುಷ್ಯ ಒಂದ್ಸಲ ಯಾವ ಮನುಷ್ಯನಿಗಾದ್ರೂ ಏನಾದ್ರೂ ಈ ನಾಯಿ ಕಡಿತಂದ್ರ ಒಂದು ರ್ಯಾಬಿಸ್ ಅಂತ ಒಂದು ವೈರಸ್ ಇದೆ. ಈ ವೈರಾಣು ನಿಮ್ಮ ನರಮಂಡಲ ಮತ್ತು ನಿಮ್ಮ ಮೆದುಳಿಗೆ ಏನಾದ್ರೂ ಹೋಯ್ತು ಅಂದ್ರೆ ಸಾವಾಗೋದು ಖಚಿತ ಸಾಮಾನ್ಯ. ನೋಡ್ರಿ ಅವ್ನು ಯಾವ ತರ ಹಿಡಿತಾ ಇದ್ದಾರೆ, ಅವನ ಪರಿಸ್ಥಿತಿ ಹೇಗಾಗಿದೆ, ನಾಯಿ ತರ ಆಡ್ತಾ ಇದ್ದ ನೋಡಿ. ಇನ್ನೊಂದು ನಮ್ಮ ದೇಶದಲ್ಲಿ ರೀ ಒಂದು ವರ್ಷಕ್ಕೆ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಏನು ಹೇಳತ್ತಂದ್ರೆ ಒಂದು ವರ್ಷಕ್ಕೆ 5,700 ಮಂದಿ ಈ ನಾಯಿ ಕಡಿದಾಗ ಈ ರ್ಯಾಬಿಸ್ ಅನ್ನೋ ಒಂದು ರೋಗದಿಂದನೇ ಸಾಯ್ತಾ ಇದ್ದಾರೆ. ಒಂದ್ಸಲ ನಿಮ್ಗೆ ಏನಾದರೂ ನಾಯಿ ಕಡಿತು, ಆ ನಾಯಿಗೆ ಏನಾದ್ರು ರ್ಯಾಬಿಸ್ ಐತಿ ಅಂದ್ರೆ ಸಾವು 100% ಖಚಿತ. ಇನ್ನೊಂದು ನೋಡಿ, ಇದನ್ನ ನೀವೇನಾದ್ರೂ ಸರಿಯಾಗಿ ವ್ಯಾಕ್ಸಿನ್ ತಗೊಂಡ್ರೆ ಇದು 100% ಅದನ್ನ ನಿಮ್ಗೆ ತಡೆಯುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ನಿಮ್ಗೆ ನಾಯಿ ಕಡಿತು, ಫಸ್ಟ್ ಯಾವುದಾದ್ರೂ ನಾಯಿ ಕಡಲಿ, ಹುಚ್ಚು ನಾಯಿ ಕಡಲಿ, ಬೀದಿ ನಾಯಿ ಕಡಲಿ, ನಿಮ್ಮ ಮನೆ ನಾಯಿ ಕಡಲಿ, ನಾಯಿ ಕಡಿತಂದ್ರೆ ಮೊಟ್ಟ ಮೊದಲಿಗೆ ಆ ನಾಯಿಯಲ್ಲಿ ಕಡ್ದಿರುತ್ತಲ್ಲ ಆ ಜಾಗ ನಾವು ಒಂದು 10 ರಿಂದ 15 ನಿಮಿಷ ಮತ್ತು ಸಾಬೂನು ಮತ್ತು ನೀರಿನಿಂದ ತೊಳಿಬೇಕು. ಈ ರೀತಿ ನೀವು ಏನಾದರೂ ತೊಳೆದ್ರೆ 98% ನಿಮ್ದೇನು ಅದು ವೈರಾಣು ಇರುತ್ತೆ ಅಲ್ಲೇ ಸತ್ತು ಹೋಗುತ್ತೆ ರೀ. ತೊಳೆದ ಮೇಲೆ ಅದಕ್ಕೆ ನೀವು ಕೋಡಿನ್ ಐಡಿನ್ ಅನ್ನೋ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಬರುತ್ತೆ, ಅದನ್ನ ಹಚ್ಚಿ. ಇನ್ನೊಂದು ಬಹಳ ಮುಖ್ಯವಾಗಿ ಎಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಈ ನಾಯಿ ಕಡಿದ ಮೇಲೆ ಈ ನಾಯಿ ಕಡಿತದ ಒಂದು ವ್ಯಾಕ್ಸಿನ್ ಸಿಗುತ್ತೆ, ಉಚಿತವಾಗಿ ವ್ಯಾಕ್ಸಿನ್ ಸಿಗುತ್ತೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮ್ಗೆ ಉಚಿತವಾಗಿ ಕೊಡ್ತಾರ್ರಿ. ನೀವು ಹೋಗಿ ಅದನ್ನ ಹಾಕ್ಸ್ಕೊಂಡು ನಿಮ್ಮ ಜೀವ ಉಳಿಸ್ಕೊರಿ. ಒಂದ್ಸಲ ನಾಯಿ ಕಡಿತು ಅಂದ್ರೆ ಸಾವು ಕಟ್ಟಿಟ್ಟ ಬುಟ್ಟಿ. ಈ ಮನುಷ್ಯನಂಗೆ ನಿಮ್ ಜೀವನನೂ ಆಗ್ಬಾರ್ದು. ನಾಯಿ ಕಡಿತಂದ್ರೆ ಮೊದಲು ಹೋಗಿ ವ್ಯಾಕ್ಸಿನ್ ಹಾಕೋರಿ, ಚೆನ್ನಾಗಿ ಅದನ್ನ ತೊಳ್ಕೊರಿ, ನಿಮ್ ಜೀವ ಉಳಿಸ್ಕೊರಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡ್ರಿ. ನಾಯಿಗಳಿಂದ ದೂರ ಇರ್ರಿ. ನಾಯಿ ಏನಾದ್ರು ಕಡಿತಂದ್ರೆ ಹೋಗಿ ವ್ಯಾಕ್ಸಿನ್ ಹಾಕೊಳ್ಳಿ. ಇದೇ ರೀತಿ ಹೆಲ್ತ್ ಕಂಟೆಂಟ್ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ರಿ ಬೇಗ ಬೇಗ.